ದಶರಥ ಮಹಾರಾಜ ಅಯೋಧ್ಯೆಯಿಂದ ಅಂಗದೇಶಕ್ಕೆ ಹೋಗ್ತಾನೆ. ರೋಮಪಾದನ ಗೆಳೆಯ ಅವನು ಬಹಳ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾನೆ. ದಶರಥನಿಗೆ ಸತ್ಕಾರ ಎಲ್ಲವನ್ನು ಮಾಡಿ ಹೋಗಿ ದಡ್ಡಂತ ಬರಲಿಲ್ಲ. ಅವನಲ್ಲಿ 7-8 ದಿವಸ ಉಳ್ಕೊಳ್ತಾನೆ. ಗಡಿಬಿಡಿ ಅವಸರವನ್ನು ಮಾಡಲಿಲ್ಲ, ಬೇಗ ಬಾ ಅಂಥೇಳಿ 7-8 ದಿವಸ ಅಲ್ಲಿ ಉಳ್ಕೊಂಡು ತಾನು ಬಂದಂತಹ ಕಾರ್ಯವನ್ನು ರೋಮಪಾದನಲ್ಲಿ ನಿವೇದನೆಯನ್ನು ಮಾಡಿಕೊಳ್ತಾನೆ. ರೋಮಪಾದನಿಗೆ ಬಹಳ ಸಂತೋಷವಾಗ್ತದೆ. ಭಗವಂತನ ಯೋಜನೆ ಯಾವ ರೀತಿಯಾಗಿರ್ತದೆ, ಕೇವಲ ಅಂಗದೇಶದ ಹಿತಕ್ಕೋಸ್ಕರ ಋಷ್ಯಶೃಂಗ ಬಂದರೆ ಇಲ್ಲಿ 3 ಲೋಕದ ಹಿತಕ್ಕೆ ಅವತಾರ ಮಾಡ್ತಿರುವಂತಹ ಭಗವಂತನ ಅವತರಣಕ್ಕೋಸ್ಕರ ಇಲ್ಲಿ ಋಷ್ಯಶೃಂಗ ಇಲ್ಲಿಂದ ಅಯೋಧ್ಯೆಗೆ ಬರ್ತಾನೆ. ರೋಮಪಾದ ರಾಜ ಬಹಳ ಸಂತೋಷದಿಂದ ಒಪ್ತಾನೆ. ದಶರಥ ಮಹಾರಾಜ ಮೊದಲೇ ದೂತರನ್ನ ಅಯೋಧ್ಯೆಗೆ ಕಳಿಸ್ತಾನೆ. ಈ ರೀತಿಯಾಗಿ ಋಷ್ಯಶೃಂಗ ಬರ್ತಾನೆ, ಅಯೋಧ್ಯೆಯಲ್ಲಿ ಸಿದ್ಧತೆಯನ್ನು ಮಾಡಿ ಅಂಥೇಳಿ ದಶರಥ ಋಷ್ಯಶೃಂಗನನ್ನು ಕರೆದುಕೊಂಡು ಅಂಗದೇಶದಿಂದ ಅಯೋಧ್ಯೆಗೆ ಬರ್ತಾನೆ.